132ನೇ ಶ್ಲೋಕದ ಕೊನೆಯ ಭಾಗ. ಕಿಮರ್ಥಂ ಏವಂ ವಂದನಂ ಅಂದ್ರೆ ಈಗ ರಘುಗಣ ರಾಜ ಬೇರೆ ಬೇರೆ ರೀತಿಯಲ್ಲಿ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಅದು ಬೇರೆ ಬೇರೆ ಕ್ರಮದಲ್ಲಿ ದೇವತೆಗಳಿಗೆ, ಭಿನ್ನ ಭಿನ್ನ ಕ್ರಮದಲ್ಲಿ ಋಷಿಗಳಿಗೆ, ಯೋಗಿಗಳಿಗೆ, ಎಲ್ಲರಿಗೂ ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನು? ಯಾಕೆ ಹೀಗೆ ಅನೇಕ ಪ್ರಕಾರಗಳಲ್ಲಿ ನಮಸ್ಕಾರವನ್ನ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಕಿಮರ್ಥಂ ಏವಂ ವಂದನಂ ಇತ್ಯತಃ ಪ್ರಮಾದತಃ ಪ್ರಾಪ್ತ ಮಹದವಜ್ಞಾನ ಜನಿತ ಪಾಪ ಪರಿಹಾರಾರ್ಥಂ ಇತಿ ಭಾವೇನ ಆಹ. ಏನಕ್ಕೋಸ್ಕರ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಪ್ರಮಾದತಃ, ಪ್ರಮಾದ ಅಂದ್ರೆ ತಪ್ಪು ಅಂತ ಅರ್ಥ. ತಪ್ಪಿನಿಂದಾಗಿ ಏನವಾಗಿದೆ? ತಪ್ಪಿನಿಂದಾಗಿ ಆಕಸ್ಮಿಕವಾಗಿ ಪ್ರಾಪ್ತ ಮಹದವಜ್ಞಾನ ಜನಿತ ಪಾಪ ಪರಿಹಾರಾರ್ಥಂ ಅಂದ್ರೆ ಪ್ರಾಪ್ತ ಈಗೊಂದು ಬಂದಿದೆ. ಏನ್ ಬಂದಿದೆ? ಮಹದ್ ಅವಜ್ಞಾನ, ಮಹಾತ್ಮರನ್ನ ತಿರಸ್ಕಾರ ಮಾಡಿದ್ದು. ಭರತ, ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಭರತನನ್ನ ತಿರಸ್ಕಾರ ಮಾಡಿದ್ದು. ಹೀಗೆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಭರತನನ್ನ ತಿರಸ್ಕಾರ ಮಾಡುವಿಕೆ, ಅದೇ ದೊಡ್ಡ ಒಂದು ಅನರ್ಥ. ಈಗ ಈ ಅನರ್ಥ ಆದದ್ರಿಂದಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ. ತೇಭ್ಯ ಚತುರ್ವಿಧೇಭ್ಯ ಸಕಾಶಾತು. ಹೀಗೆ 4 ರೀತಿಯಲ್ಲಿದ್ದಾರಲ್ಲ, ಆ 4 ರೀತಿಯಾದ ಬೇರೆ ಬೇರೆ ರೀತಿಯಲ್ಲಿ ದೇವತಾ ವರ್ಗ, ಜ್ಞಾನಿ ವರ್ಗ ಅವರೆಲ್ಲರಿಗಿಂತಲೂ ಕೂಡ ಅಸ್ಮಾಕಂ ಶಿವಂ ಪಾಪ ಪ್ರಯುಕ್ತ ಅನರ್ಥ ನಿವೃತ್ತಿ ಲಕ್ಷಣಂ ಅಸ್ತು ಶಿವಮಸ್ತು ಅಂದ್ರೆ ಶಿವಮಸ್ತು ರಾಜ್ಞಾಂ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಅಂದ್ರೆ ತೇಭ್ಯ ಚತುರ್ವಿಧೇಭ್ಯ ಅವರೆಲ್ಲರಿಂದಲೂ ಕೂಡ, ಅವರೆಲ್ಲರ ದೆಸೆಯಿಂದ, ಪಂಚಮಿ ಭಕ್ತಿ, ತೇಭ್ಯ ಚತುರ್ವಿಧೇಭ್ಯ ಸಕಾಶಾತ್ ಆ ಎಲ್ಲರಿಂದಲೂ ಕೂಡ ನಮ್ಮೆಲ್ಲರಿಗೂ ಶಿವಂ, ಶಿವಂ ಅಂದ್ರೆ ಏನು? ಶಿವಂ ಅಂದ್ರೆ ಮಂಗಳ ಅಂತ ಅರ್ಥ. ಮಂಗಳ ಅಂದ್ರೆ ಪಾಪ ಪ್ರಯುಕ್ತ ಅನರ್ಥ ನಿವೃತ್ತಿ ಲಕ್ಷಣ ಮಸ್ತು. ಪಾಪ ಮಾಡಿದ್ದೇನೆ, ಪಾಪ ಮಾಡಿದ್ರಿಂದಾಗಿ ಒಂದು ಅನರ್ಥ ಆಗುವ ಸಾಧ್ಯತೆ ಇದೆ, ಏನೋ ತೊಂದರೆ ಆಗತ್ತೆ. ಹಾಗೆ ಪಾಪ ಪ್ರಯುಕ್ತ, ಪಾಪ ನಿಮಿತ್ತವಾಗಿ ಅನರ್ಥ ನಿವೃತ್ತಿ, ಅನರ್ಥ ಪರಿಹಾರವಾಗ್ತಕ್ಕಂಥದ್ದಾಗ್ಲಿ, ಮಂಗಳವಾಗ್ಲಿ ಅರ್ಥ ಏನು? ಪಾಪ ಪರಿಹಾರವಾಗ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಿನ್ ತದ್ ಅವಜ್ಞಾನೇನ ಅನಿಷ್ಟಂ. ಅಲ್ಲ, ಅವರನ್ನ ತಿರಸ್ಕಾರ ಮಾಡುವುದರಿಂದಾಗಿ ಏನದು ಅನಿಷ್ಟ? ಕಿಂ ತತ್ ಅವಜ್ಞಾನೇನ ಅನಿಷ್ಟಂ, ಅವರನ್ನ ತಿರಸ್ಕಾರ ಮಾಡುವುದರಿಂದ ಆಗ್ತಕ್ಕಂಥ ಅನಿಷ್ಟ ಏನು? ಎನ್ನಿವೃತ್ತಯೇ ಅಯಂ ಆಯಾಸಃ, ಯಾವ ಒಂದು ಅನಿಷ್ಟ, ಆ ಅನಿಷ್ಟ ಪರಿಹಾರ ಆಗ್ಬೇಕು ಅಂತ ಈ ಒಂದು ಆಯಾಸ. ಆಯಾಸ ಅಂದ್ರೇನು? ಹೀಗೆ ಎಲ್ಲರನ್ನು ಹುಡುಕಿ 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 ನಮಸ್ಕಾರ ಮಾಡತಕ್ಕಂಥ ಈ ಒಂದು ಪ್ರಯಾಸ, ಈ ಕೆಲಸ ಯಾಕೆ? ಎನ್ನಿವೃತ್ತಿಗೆ ಯಾವ ಒಂದು ಶಿಕ್ಷೆ ಅಥವಾ ಅಪರಾಧ ಅದು ಬರುತ್ತೆ ಅನ್ನೋ ಭಾವನೆ, ಆ ಬರುವಿಕೆಯ ಪರಿಹಾರಕ್ಕೋಸ್ಕರವಾಗಿ ಹೀಗೆಲ್ಲ ಮಾಡ್ತಾ ಇರೋದು. ಎನ್ನಿವೃತ್ತಯೇ ಅಯಂ ಆಯಾಸ ಇತ್ಯತಃ. ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇರತಕ್ಕಂಥದ್ದು, ನಾಹಂ ನಿಷ್ಕಿಂಚನ ಕಿಂತು ಐಹಿಕ ಭೋಗ ಸಾಧನೇಶು ಅಧಿಕ ರಾಜ್ಯಾದಿ ಸಾಧನೋಪೇತಃ, ಪಾರತ್ರಿಕ ಭೋಗ ಸಾಧನೇಶು ಅಧಿಕ ಅನ್ನದಾನಾದಿ ಸಾಧನೋಪೇತಃ, ತತಃ ಮಮ ಮಹದ್ ಅತಿಕ್ರಮಸ್ಯ ಮಹದನಿಷ್ಠ ಭವನಸ್ಯ ನ ವಿಳಂಬಃ. ಅಂದ್ರೆ ಆ ರಾಹುಗಣ ರಾಜ ಇದ್ದಾನಲ್ಲ, ಅವನೇನು ನಿಷ್ಕಿಂಚನ ಅಲ್ಲ. ಅಂದ್ರೆ ಏನು? ದುಡ್ಡೇ ಇಲ್ಲಿ ಇರ್ತಕ್ಕಂಥ ಒಬ್ಬ ದರಿದ್ರನಾದಂಥ ವ್ಯಕ್ತಿ ಅಲ್ಲ. ನಾಹಂ ನಿಷ್ಕಿಂಚನ. ಮತ್ತೇನು? ಕಿಂತು ಐಹಿಕ ಭೋಗ ಸಾಧನೇಶು ಅಧಿಕ, ಐಹಿಕ ಭೋಗ ಸಾಧನೆಗಳು ಅಂತೇನಿದ್ದಾವೋ ಎಲ್ಲಾ ರೀತಿಯಾಗಿ, ಅಂದ್ರೆ ಐಹಿಕ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತ ಭೋಗ ಸಾಧನೆಗಳು ಏನೇನು ಬೇಕೋ ಎಲ್ಲವನ್ನೂ ಭೋಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇದೆ ರಾಜ. ಅದರಿಂದಾಗಿ ರಾಜ್ಯಾದಿ ಸಾಧನೋಪೇತ, ರಾಜ್ಯ ಇದೆ, ಸಿಂಹಾಸನ ಇದೆ, ಅರಮನೆ ಇದೆ, ಎಲ್ಲವೂ ಇದೆ, ಇಲ್ಲ ಅಂತ ಏನೇ ಇಲ್ಲ. ಐಹಿಕ ಭೋಗ ಸಾಧನೆಗಳು ಕೇಳಿದ್ದೆಲ್ಲವೂ ಕೂಡ ನನಗೆ ಸಿಗುವಂಥದ್ದು ಬೇಕಾದಷ್ಟಿದೆ. ಪಾರತ್ರಿಕ ಭೋಗ ಸಾಧನೆಶು, ಇನ್ನು ಪಾರತ್ರಿಕ ಭೋಗ ಸಾಧನೆ ಅಂದ್ರೆ ಈ ಲೋಕದಲ್ಲಿ ಒಳ್ಳೆಯನ್ನು ಮಾಡಿ ಪರಲೋಕದಲ್ಲಿ ಒಳ್ಳೆಯದನ್ನು ಪಡಿಬೇಕು. ಪಾರತ್ರಿಕ ಭೋಗ ಸಾಧನೇಶು ಅಧಿಕ ಅನ್ನದಾನಾದಿ ಸಾಧನೋಪೇತ, ಬೇಕಾದಷ್ಟು ಅನ್ನದಾನ, ರಾಜನಾದದ್ದರಿಂದಾಗಿ ಬೇಕಾದಷ್ಟು ಅನ್ನದಾನಾದಿಗಳು ಮಾಡಿದ್ದಾರೆ. ಅಧಿಕ ಅನ್ನದಾನಾದಿ ಸಾಧನೋಪೇತ, ಅನೇಕ ರೀತಿಯಲ್ಲಿ ಅನ್ನದಾನಾದಿಗಳನ್ನು ಮಾಡಿದ್ದೇನೆ. ಅಧಿಕ ಅನ್ನದಾನಾದಿ ಸಾಧನೋಪೇತ. ತತಃ ಮಮ, ಆದರೂ ಕೂಡ, ಹಾಗಿದ್ರೂ ಕೂಡ ಮಮ ನನ್ನಿಂದ ಏನಾಗಿದೆ? ಮಹದ್ ಅತಿಕ್ರಮಸ್ಯ, ಮಹಾತ್ಮರ ಅತಿಕ್ರಮ ಆಗಿದೆ. ಮಹಾತ್ಮರನಿಂದನೇ
ಮಾಡಿಬಿಟ್ಟಿದ್ದೇನೆ. ಮಹದ್ ಅತಿಕ್ರಮಸ್ಯ ಮಹದ್ ಅನಿಷ್ಟ ಭವನಸ್ಯ ನ ವಿಳಂಬ. ಆ ಮಹದ್ ಅತಿಕ್ರಮ ಮಾಡೋದ್ರಿಂದಾಗಿ ಏನೋ ದೊಡ್ಡ ಅನಿಷ್ಟ ಆಗತ್ತೆ, ಏನೋ ತೊಂದರೆ ಆಗತ್ತೆ, ಆದ್ರೆ ಅದು ಆಗಬಾರದು ಅಂತ ಹೇಳ್ತಿದ್ದಾನೆ. ಅಂದ್ರೆ ಅದೆಲ್ಲವೂ ಕೂಡ ಆಗತ್ತೆ, ಆದ್ರೆ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ಹಿಂದೆ ಹೇಳಿದ್ದೆ ಶ್ಲೋಕ, ಆಯುಹು ಶ್ರಿಯಂ ಯಶೋ ಧೈರ್ಯಂ ಲೋಕಾನ್ ಆಶಿಷ ಏವಚ ಹಂತಿ ಶ್ರೇಯಾಂಶ ಸರ್ವಾಣಿ ಪುಂಸೋ ಮಹದತಿಕ್ರಮ. ಒಬ್ಬ ವ್ಯಕ್ತಿಯ ಜೊತೆ ಇರತಕ್ಕಂಥ ಇವೆಲ್ಲವೂ ಕೂಡ ಯಾವ್ದ್ಯಾವುದು? ಆಯುಷ್ಯ. ಮಹಾತ್ಮರಿಗೆ ನಿಂದನೆ ಮಾಡಿದ್ವಿ ಅಂದ್ರೆ ನಮ್ಮ ಆಯುಷ್ಯ ಕಡಿಮೆ ಆಗತ್ತೆ. ಶ್ರೀಯ, ಶ್ರೀ ಅಂದ್ರೆ ನಮ್ಮ ದೇಹಕಾಂತಿಯೂ ಹೌದು, ನಮ್ಮಲ್ಲಿರತಕ್ಕಂಥ ಸಂಪತ್ತು ಹೌದು. ನಮ್ಮ ಸಂಪತ್ತು ಕಡಿಮೆ ಆಗತ್ತೆ. ಯಶಸ್ಸು, ಒಳ್ಳೆ ಸಮಾಜದಲ್ಲಿ ಸ್ಥಾನಮಾನ ಕೀರ್ತಿ ಎಲ್ಲೋ ಇರುತ್ತೆ, ಅದು ಹೋಗ್ಬಿಡತ್ತೆ. ಧೈರ್ಯ, ಆ ಧೈರ್ಯ ನಾಶವಾಗತ್ತೆ. ಮತ್ತು ಲೋಕ, ನಾವು ಬೇಕಾದಷ್ಟು ಏನೋ ಬೇರೆ ಬೇರೆ ರಾಜ್ಯಗಳಿಗೆ ಅಧಿಪತಿಗಳು, ರಾಜರು, ನಮ್ಗೆಲ್ಲ ಆಗ್ಬೇಕಾದ್ರೆ ಬೇಕಾದಷ್ಟು ನಮ್ಮ ಹತ್ರ ಭೂಮಿ ಇತ್ಯಾದಿಗಳಲ್ಲೇ ಇರುತ್ತೆ, ಅದೆಲ್ಲವೂ ಕೂಡ. ಆಶಿಷ, ಅನೇಕ ಹಿರಿಯರ ಆಶೀರ್ವಾದಗಳು, ಅದು ದೂರವಾಗುತ್ತೆ. ಅಂತಿ ಶ್ರೇಯಾಂಸಿ ಸರ್ವಾಣಿ, ಸರ್ವಾಂಸಿ ಶ್ರೇಯಾಣಿ, ಎಲ್ಲಾ ಶ್ರೇಯಸ್ಸು ಒಳ್ಳೆಯದು ಅಂತ ಏನಿದೆಯೋ ಅದೆಲ್ಲವೂ ಕೂಡ ಮಹದತಿಕ್ರಮ ಪುಂಸಃ ಸರ್ವಾಣಿ ಶ್ರೇಯಾಂಸಿ ಹಂತಿ. ನಾಶ ಮಾಡುತ್ತದೆ. ಇದ ಮನೇನ ಸೂಚಿತಂ ಭವತಿ. ಒಟ್ಟು ಏನು ಈ ಪದ್ಯದ ಒಟ್ಟು ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಏವ ಸರ್ವೋತ್ತಮ ಸರ್ವಗುಣೈ. ಸಕಲ ಗುಣಗಳಿಂದ ಉತ್ತಮನಾದವರು, ಯಾರಲ್ಲಿ ಗುಣ ಜಾಸ್ತಿ ಇರುತ್ತೋ ಅವನು ಉತ್ತಮ. ಸಕಲ ಗುಣಗಳಿಂದ ಉತ್ತಮನಾದವನು ಯಾರು? ಭಗವಂತ. ನಾರಾಯಣ ಏವ ಸರ್ವೋತ್ತಮ ಸರ್ವಗುಣೈ. ತದನಂತರಂತು ಕಮಲ, ತದನಂತರದಲ್ಲಿ ಯಾರು? ಕಮಲ. ಕಮಲ ಅಂದ್ರೆ ಲಕ್ಷ್ಮೀದೇವಿ. ತಾವೇವ ಜಗತಃ ಸರ್ವಸ್ಯಾಪಿ ಪಿತರೋ, ತಾವೇವ ಬಿಡಿಸ್ಕೊಂಡಾಗ ತೌ ಏವ, ಆ ಲಕ್ಷ್ಮೀನಾರಾಯಣ ದೇವರೇ ಜಗತ್ತಿಗೆ ಪಿತರವು. ಪಿತರವು ಅಂದ್ರೆ ಮಾತಾಚ ಪಿತಾಚ ಪಿತರವು, ತಂದೆ ತಾಯಿದ್ದರು. ನಮ್ಮೆಲ್ಲರಿಗೂ ಮುಖ್ಯವಾದ ತಂದೆ ತಾಯಿ ಅಂದ್ರೆ ಯಾರು? ಆ ಲಕ್ಷ್ಮೀನಾರಾಯಣ ದೇವರೇ ನಮ್ಮೆಲ್ಲರ ತಂದೆ ತಾಯಿದ್ದರು. ತದನಂತರಂ ವಿರಿಂಚಿ ತತ್ಪತ್ನಿ. ಲಕ್ಷ್ಮೀನಾರಾಯಣ ನಂತರ ನಮ್ಮ ತಂದೆ ತಾಯಿ ಅಂದರೆ ಯಾರು? ಬ್ರಹ್ಮದೇವರು ಮತ್ತು ಸರಸ್ವತಿ. ವಿರಿಂಚಿ ತತ್ಪತ್ನಿ. ಬ್ರಹ್ಮ, ವಿರಿಂಚಿ ಅಂದ್ರೆ ಬ್ರಹ್ಮ, ತತ್ಪತ್ನಿ ಅಂದ್ರೆ ಸರಸ್ವತಿ. ಇವರು ನಮ್ಮ ತಂದೆ ತಾಯಿಯಂದರು. ಇತಃ ಅನ್ಯೇ ದೇವಾಹ, ಇವರನ್ನು ಬಿಟ್ಟು ಇನ್ಯಾರ್ಯಾರು ದೇವತೆಗಳಂತಿದ್ದಾರೋ. ಇತಃ ಅನ್ಯೇ ದೇವಾಹ ದೇವಾಸ್ತು ತದ್ಭಕ್ತಾಹ ಏವ, ಉಳಿದವರೆಲ್ಲರೂ ಕೂಡ ತದ್ಭಕ್ತಾಹ, ಆ ಭಗವಂತನ ಲಕ್ಷ್ಮೀದೇವಿಯ ಮತ್ತು ಬ್ರಹ್ಮ ಸರಸ್ವತಿಯರ ಭಕ್ತರಾಗಿರ್ತಾರೆ. ಮಮ ಬಾಂಧವಾಹ, ಅವರೆಲ್ಲರೂ ನನ್ನ ಬಂಧುಗಳು. ಬಾಂಧವತಾಚ ಯೇಷಾಂ ಏತದ್ವಾರ ಏವ, ಅಂದ್ರೆ ಇವರ ಮೂಲಕವಾಗಿ ನಮಗೆಲ್ಲ ಬಂಧುಗಳಾಗ್ತವೆ. ನೇರವಾಗಿ ಬಂಧುಗಳಾಗೋದಂತ ಇಲ್ವೇ ಇಲ್ಲ, ಇವರ ಮೂಲಕವಾಗಿ ನಮಗೆ ಬಂಧುಗಳಾಗ್ತಕ್ಕಂಥದ್ದು. ಅಂದ್ರೆ ಲಕ್ಷ್ಮೀನಾರಾಯಣರು, ಬ್ರಹ್ಮ ಸರಸ್ವತಿ ಇವರ ಮೂಲಕವಾಗಿ ನಮ್ಗೆಲ್ಲರೂ ಬಂಧುಗಳಾಗ್ತಾರೆ. ಕದಾಚಿತ್ ನಾರಾಯಣ ಪುತ್ರತೆಯ ಕದಾಚಿತ್ ಪೌತ್ರತೆಯ ಅನ್ಯೇಷಾಂ ಪಿತೃತ್ವಾದಿಕಂ ಜಗತ್ಪ್ರತಿ ನಾಸ್ತೇವ. ಅಂದ್ರೆ ನೋಡಿ, ಭಗವಂತ ಯಾರಿಗೋ ಯಾರೊಬ್ಬ ನೇರ ಬ್ರಹ್ಮದೇವರಲ್ಲಿ ಮಾತ್ರ ಭಗವಂತನ ಮಗ, ರುದ್ರದೇವರಲ್ಲಿ ಮಾತ್ರ ಭಗವಂತನ ಮೊಮ್ಮಗ, ರುದ್ರದೇವರು ಮಾತ್ರ ಭಗವಂತನಿಗೆ ಮೊಮ್ಮಗ, ಬ್ರಹ್ಮದೇವರು ಮಾತ್ರ ಭಗವಂತನಿಗೆ ನೇರವಾಗಿ ಮಗ. ನಾವೆಲ್ಲರೂ ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲರೂ ಕೂಡ ಮಕ್ಕಳು ಅಂತ ಅರ್ಥ. ಕದಾಚಿತ್, ಎಂದೆಂದಿಗೂ ಕೂಡ, ನಾರಾಯಣ ಪುತ್ರತೆಯ, ನಾರಾಯಣ ಪುತ್ರ ಯಾರು? ಬ್ರಹ್ಮ, ಮತ್ ಬೇರೆ ಯಾರಲ್ಲೂ ಇಲ್ಲ. ಪೌತ್ರ ಯಾರು? ರುದ್ರ, ಮತ್ ಬೇರೆ ಯಾರಲ್ಲೂ ಇಲ್ಲ. ಅನ್ಯೇಷಾಂ ಪಿತೃತ್ವಾದಿಕಂ ಜಗತ್ಪ್ರತಿ ನಾಸ್ತೇವ, ಮತ್ತೆ ಬ್ರಹ್ಮದೇವರೇ ಜಗತ್ತಿಗೆ ಪಿತೃಗಳು ಹೊರತು ಮತ್ತೆ ಯಾರು ಕೂಡ ಪಿತೃಗಳು ಇಲ್ಲವೇ ಇಲ್ಲ. ವಿಶಿಷ್ಯ ವಿದ್ಯಮಾನಮಪಿ ತದಾಯತ್ತತ್ವ ತತ್ರಯ ಪರ್ಯವಸನ್ನಂ. ಉದಾಹರಣೆಗೆ ನಮ್ಮ ತಂದೆ ತಾಯಿಂದ ನಮಗೆ ಪಿತೃ ಮಾತೃಗಳಾಗಿದ್ದಾರೆ, ಆದರೂ ಕೂಡ ಆ ಪಿತೃತ್ವ ಮಾತೃತ್ವ ಬರೋದು ಹೇಗೆ? ಅದು ಸ್ವತಂತ್ರವಾಗಿ ಬರುವಂಥದ್ದಲ್ಲ, ಭಗವಂತನ ಅಧೀನವಾಗಿಯೇ. ಆ ತಂದೆಗೆ ತಂದೆಯಾಗುವ ಸಾಮರ್ಥ್ಯ, ತಾಯಿಗೆ ತಾಯಿಯಾಗುವ ಸಾಮರ್ಥ್ಯ ಭಗವಂತ ಕೊಟ್ರೆ ಮಾತ್ರ ನಾವೆಲ್ಲರೂ ತಂದೆ ತಾಯಿಯಿಂದರಾಗಲಿಕ್ಕೆ ಸಾಧ್ಯ. ವಿಶಿಷ್ಯ ವಿದ್ಯಮಾನಮಪಿ, ವಿಶಿಷ್ಯವಾಗಿ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ನಾವು ತಂದೆ ತಾಯಿಯಿಂದರಾಗಿದ್ರೂ ಕೂಡ ತದಾಯತ್ತತ್ವ ತತ್ರೇ ಪರ್ಯವಸನಂ, ತದಾಯತ್ತತ್ವಾತ್, ಅದರ ಅಧೀನವಾಗಿರೋದ್ರಿಂದಾಗಿ ಅಲ್ಲಿ ಪರ್ಯವಸಾನವಾಗುತ್ತದೆ. ತೇಚ ಶ್ರೀ ನಾರಾಯಣ ಸೇವಾ ಸಮಾಸಾದಿತ ಸ್ವಸ್ವಯೋಗ್ಯ ಮಹಿಮೋಪೇತಾಃ ಸರ್ವೇಪಿ ಚ ಏತೆ ಸರ್ವದಾ ಈ ನಾರಾಯಣ ಪ್ರಸಾದಮೇವ ಪ್ರಾರ್ಥಯಂತಹ ಇತ್ಯೇವಂ ವಿನಿಶ್ಚಯದ್ಭಿಃ ವೈಷ್ಣವೈಃ ಕೃತಾನಿ ಇವ ಪ್ರಾಯಶ್ಚಿತ್ತಾನಿ ಪಾಪ ಪರಿಹರಣ ಕ್ಷಮಾಣಿ ಭವಂತಿ ಇತಿ. ತೇಚ ಅಂದ್ರೆ ಎಲ್ಲರೂ ಕೂಡ ನಾರಾಯಣ ಸೇವಾ ಸಮಾಸಾದಿತ,
ಭಗವಂತ ನಾರಾಯಣ ಶ್ರೀನಾರಾಯಣ ಲಕ್ಷ್ಮೀನಾರಾಯಣ ಅಂತ ಅರ್ಥ. ಲಕ್ಷ್ಮೀನಾರಾಯಣರ ಸೇವೆಯಿಂದಾಗಿ ಸಮಾಸಾದಿತ ಹೊಂದಲ್ಪಟ್ಟಂತಹ ಸ್ವಸ್ವ ಯೋಗ್ಯ ಮಹಿಮೋಪೇತಾ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡೋದರಿಂದಾಗಿ ನಮ್ಮಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ, ಒಂದು ಶಕ್ತಿ, ಅಂದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಈ ಒಂದು ಮಹಿಮೆ ನಮ್ಮಲ್ಲಿ ಬರುತ್ತೆ. ಇಂಥ ಮಹಿಮೆಯುಕ್ತರಾಗಿರ್ತಕ್ಕಂಥ ಎಲ್ಲಾ ದೇವತೆಗಳು ಕೂಡ, ಎಲ್ಲಾ ಋಷಿಗಳು ಕೂಡ, ಅಥವಾ ನಾವೆಲ್ಲರೂ ಕೂಡ ಸರ್ವೇಪಿ ಚ ಏತೇ ಎಲ್ಲರೂ ಕೂಡ ಸರ್ವದಾ ಯಾವಾಗಲೂ ಶ್ರೀ ನಾರಾಯಣ ಪ್ರಸಾದಮೇವ ಪ್ರಾರ್ಥೆಯಂತಹ ಭಗವಂತನ ಲಕ್ಷ್ಮಿಯ ಸೇವೆಯನ್ನ ಮಾಡಿ ಒಂದು ಮಹತ್ವವನ್ನ ಪಡೆದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವಾಗಲೂ ಏನನ್ನ ಪ್ರಾರ್ಥನೆ ಮಾಡ್ತಾರೆ? ನಾರಾಯಣ ಪ್ರಸಾದಮೇವ ಪ್ರಾರ್ಥೆಯಂತಹ ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹವನ್ನೇ ಪ್ರಾರ್ಥನೆ ಮಾಡ್ತಾರೆ. ಇತ್ಯೇವಂ ವಿನಿಶ್ಚಯವದ್ಭಿ ವೈಷ್ಣವೈ, ಹೀಗೆ ನಿಶ್ಚಯವನ್ನ ತೀರ್ಮಾನವನ್ನ ಮಾಡಿಕೊಂಡಿರ್ತಕ್ಕಂಥ ವೈಷ್ಣವ ಅಂದ್ರೆ ವಿಷ್ಣು ಭಕ್ತರು, ಅವರಿಂದಾಗಿ ಕೃತಾನೀವ ಪ್ರಾಯಶ್ಚಿತ್ತಾನಿ, ಹೀಗೆ ಅನೇಕ ವಿಷ್ಣು ಭಕ್ತರು ಪ್ರಾಯಶ್ಚಿತ್ತಗಳನ್ನ ತಮ್ಮಲ್ಲಿ ಪಾಪಗಳು ಇರಬಹುದು ಎಂಬತಕ್ಕಂಥ ಪಾಪದ ಶಂಕೆಯಿಂದಾಗಿ ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಂಡಿದ್ದಾರೆ. ಆ ಪ್ರಾಯಶ್ಚಿತ್ತಗಳು ಪಾಪ ಪರಿಹರಣ ಕ್ಷಮಾಣಿ ಭವಂತಿ. ಭಗವಂತನ ಭಕ್ತರಾಗಿದ್ದುಕೊಂಡು ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡ್ರೆ, ಪ್ರಾಯಶ್ಚಿತ್ತ ಅಂದ್ರೆ ನಾವು ಪಾಪ ಮಾಡಿರ್ತಕ್ಕಂಥ ಪಾಪಗಳು ಅದರ ಪರಿಹಾರಕ್ಕೆ ನಾವೇನ್ ಮಾಡ್ಕೊಳ್ತೀವೋ ಅದನ್ನ ಪ್ರಾಯಶ್ಚಿತ್ತ ಅಂತ ಕರೆದುಕೊಳ್ಳತಕ್ಕಂಥದ್ದು. ಹೀಗೆ ಯಾರು ಲಕ್ಷ್ಮೀನಾರಾಯಣ ದೇವರ ಭಕ್ತರಾಗಿದ್ದುಕೊಂಡು ಪ್ರಾಯಶ್ಚಿತ್ತಗಳನ್ನ ಮಾಡ್ತೀವೋ, ಅದು ಜಪ ಇರ್ಬೋದು, ಹೋಮ ದಾನ ಯಾವುದೇ ಇರ್ಬೋದು, ಭಗವಂತನ ಭಕ್ತರಾಗಿದ್ದು ಇದನ್ನೆಲ್ಲ ಮಾಡಿದ್ವಿ ಅಂತಾದ್ರೆ ನಮಗೆ ಬಹಳ ಅದರಿಂದ ಮಹತ್ವ ಎಂಬುದು ಬರುತ್ತದೆ. ನಮಗೆ ನಾವು ಮಾಡಿದ ಪಾಪಗಳ ಪರಿಹಾರವಾಗುತ್ತದೆ. ಹೀಗೆ ರಘುಗಣ ರಾಜ ಎಲ್ಲಾ ದೇವತೆಗಳ, ಎಲ್ಲಾ ಋಷಿಗಳ, ಎಲ್ಲಾ ಮಹಾತ್ಮರ ಭಕ್ತರಾಗಿದ್ದುಕೊಂಡು ಎಲ್ಲರಲ್ಲೂ ಸಾಮಾನ್ಯವಾಗಿ ಕ್ಷಮೆಯನ್ನು ಕೇಳುವ ಮೂಲಕವಾಗಿ ನಾನು ಎಲ್ಲರ ಭಕ್ತನಾಗಿದ್ದೇನೆ, ಎಲ್ಲರ ಅಧೀನದಲ್ಲಿದ್ದೇನೆ, ಎಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನ ಸೇವೆ ಮಾಡ್ತೇನೆ ಅನ್ನೋದನ್ನ ಈ ಮೂಲಕವಾಗಿ ತೋರಿಸಿಕೊಡ್ತಾ ಇದ್ದಾನೆ. ಶ್ಲೋಕವನ್ನು ಓದ್ತೀನಿ. ನಮೋ ಮಹದ್ಭ್ಯೋಸ್ತು ನಮಃ ಶ್ರೀಶುಭ್ಯಃ, ನಮೋ ಯೋಭ್ಯೋ ನಮಃ ವಟುಭ್ಯಃ, ಯೇ ಬ್ರಾಹ್ಮಣಾ ಗಾಮವಧೂತ ಲಿಂಗಾಶ್ಚರಂತಿ ತೇಭ್ಯಃ ಶಿವಮಸ್ತು ರಾಜ್ಞಾಂ. ಶ್ರೀಕೃಷ್ಣಾರ್ಪಣಮಸ್ತು.